Hello, Namaste TET aspirants. Today we are going to start the class about interjection ಅಂದರೆ ವಿಸ್ಮಯಾದಿ ಬೋಧಕ ಅಥವಾ ಭಾವಸೂಚಕ ಪದಗಳ ಕುರಿತು ಇವತ್ತು ನಾವು ಅಧ್ಯಯನವನ್ನ ಮಾಡೋಣ. ಡೆಫಿನೇಷನ್. An interjection is a word or a short phrase that expresses sudden feelings or emotions such as joy, sorrow, surprise, anger or pain. ವಿಸ್ಮಯಾದಿ ಬೋಧಕ ಪದಗಳು ಎಂದರೆ ಅಥವಾ ಭಾವಸೂಚಕ ಪದಗಳು ಎಂದರೆ ಹಠಾತ್ ಉಂಟಾಗುವ ಭಾವನೆ ಅಥವಾ ಮನಸ್ಥಿತಿ ತೋರಿಸುವ ಪದಗಳು. ಎಕ್ಸಾಂಪಲ್ಸ್: ಓ, ಐ ಫಾರ್ಗಾಟ್ ಮೈ ಬುಕ್. ಓ, ವಾಟ್ ಅ ಬ್ಯೂಟಿಫುಲ್ ಗಾರ್ಡನ್. Alas, he is dead. Hooray, we won the match. Common interjections and their meanings. Emotion or feeling interjection. Example and Kannada meanings. Joy ಅಂದ್ರೆ ಆನಂದದಲ್ಲಿ ನಾವು ಏನ್ ಹೇಳ್ತೀವಿ? ಹುರ್ರಾ ಹುರ್ರಾ, ವಿ ಹ್ಯಾವ್ ಓನ್. ಹುರ್ರೇ, ನಾವು ಗೆದ್ದೆವು. ಸಾರೋದಲ್ಲಿ ದುಃಖ. ಅಲಾಸ್ ಅಲಾಸ್, ಹೀಸ್ ನೋ ಮೋರ್. ಅಯ್ಯೋ, ಅವನು ಇಲ್ಲ. ಸರ್ಪ್ರೈಸ್, ಆಶ್ಚರ್ಯ. ಓ ಓ ಓ, ದಟ್ಸ್ ಅಮೇಜಿಂಗ್. ಓ, ಅದ್ಭುತವಾಗಿದೆ. ಅಂದ್ರೆ ಇಲ್ಲಿ ನಾವು ಓ ಓ ವಾವ್ ಈ ರೀತಿಯಾಗಿರ್ತಕ್ಕಂತಹ ಶಬ್ದಗಳನ್ನ ಬಳಸಬಹುದು. ಇದನ್ನು ಹೆಚ್ಚಾಗಿ ಸರ್ಪ್ರೈಸ್ ಅಥವಾ ಆಶ್ಚರ್ಯ ಸೂಚಕ ಸಮಯದಲ್ಲಿ ನಾವು ಇವುಗಳನ್ನು ಬಳಸ್ತೀವಿ. ನೆಕ್ಸ್ಟ್, ಆಂಗರ್ ಅಂದರೆ ಕೋಪ. ಫೈ, ಉಫ್ ನೋ, ಫೈ, ಹೌ ಡೇರ್ ಯು. ಅಯ್ಯೋಯ್ಯೋ, ನೀನು ಹೇಗೆ ಧೈರ್ಯ ಪಡುತ್ತೀಯಾ? ಯಾರಾದ್ರೂ ನಮಗೆ ಏನಾದ್ರೂ ಕೆಟ್ಟ ಪದಗಳನ್ನು ಬಳಸಿದಾಗ, ಕೆಟ್ಟ ಮಾತನ್ನಾಡಿದಾಗ ಅಥವಾ ನಮ್ಮ ಜೊತೆ ಕೆಟ್ಟದಾಗಿ ವರ್ತಿಸಿದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಈ ತರ ಪದಗಳನ್ನು ಬಳಸ್ತೀವಿ. ಅಟೆನ್ಷನ್, ಗಮನ ಸೆಳೆಯಲು. ಲುಕ್, ಲಿಸನ್. ಲುಕ್, ದ ಟ್ರೈನ್ ಇಸ್ ಕಮಿಂಗ್. ನೋಡು, ರೈಲು ಬರುತ್ತಿದೆ. ಅಪ್ರೂವಲ್ ಅಂದ್ರೆ ಅನುಮೋದನೆಯನ್ನು ಕೊಟ್ಟಾಗ. ಬ್ರಾವು ಬ್ರಾವು, ಯು ಡಿಡ್ ವೆಲ್. ಬ್ರಾವು, ಚೆನ್ನಾಗಿ ಮಾಡಿದೆ. ಈ ರೀತಿಯಾಗಿ ಹೇಳ್ತೀವಲ್ಲ, ಅದನ್ನ ನಾವು ಅನುಮೋದನೆ ಅಂತ ಹೇಳ್ತೀವಿ. ಇನ್ ಡಿಸ್ಗಸ್ಟ್ ಅಂದ್ರೆ ಅಸಹ್ಯವಾಗಿರ್ತಕ್ಕಂಥ. ಆ ಆ, ವಾಟ್ ಅ ಸ್ಮೆಲ್. ಅಯ್ಯೋ, ಏನು ವಾಸನೆ. ಗ್ರೀಟಿಂಗ್, ಸ್ವಾಗತ. ಹಲೋ, ಹಾಯ್, ಹಲೋ, ಹೌ ಆರ್ ಯು. ನಮಸ್ಕಾರ, ಹೇಗಿದ್ದೀರಿ. ಈ ರೀತಿಯಾದಂಥ ಪದಗಳನ್ನು ಬಳಸುವಾಗ ನಾವು ಗ್ರೀಟಿಂಗ್ ನ ಇಂಟರ್ಜೆಕ್ಷನ್ ಅನ್ನು ಬಳಸ್ತೀವಿ. ಕೀ ಪಾಯಿಂಟ್ಸ್ ಟು ರಿಮೆಂಬರ್, ಮುಖ್ಯವಾದಂಥ ಅಂಶಗಳು. Interjections are not grammatically connected with the rest of the sentence. ಇವು ಗ್ರಾಮ್ಯಾಟಿಕಲಿ ನಾವು ನೋಡಿದಾಗ ಇದು ವಾಕ್ಯದ ಬೇರೆ ಒಂದು ಪದಗಳೊಂದಿಗೆ ಇದು ಯಾವುದೇ ರೀತಿಯಾದಂಥ ಸಂಬಂಧವನ್ನ ಹೊಂದಿರೋದಿಲ್ಲ. ಆದ್ರೆ ಇದರದೇ ಆದಂಥ ಒಂದು ಅರ್ಥವನ್ನ ಅಂದ್ರೆ ಭಾವಗಳನ್ನ ಇಲ್ಲಿ ಸೂಚನೆ ಮಾಡುತ್ತೆ. ಹಾಗಾಗಿ ನಾವು ಇದನ್ನ ಇಂಟರ್ಜೆಕ್ಷನ್ ಅಂತ ಕರಿತೀವಿ. ದೇ ಆರ್ ಯೂಶುವಲಿ ಫಾಲೋಡ್ ಬೈ ಅನ್ ಎಕ್ಸ್ಕ್ಲಮೇಷನ್ ಮಾರ್ಕ್. ಈ ಒಂದು ಎಕ್ಸ್ಕ್ಲಮೇಷನ್ ಮಾರ್ಕ್ ಏನಿದೆಯಲ್ಲ, ಆ ಒಂದು ಇಂಟರ್ಜೆಕ್ಷನ್ ಪದಗಳ ನಂತರ ಈ ಎಕ್ಸ್ಕ್ಲಮೇಷನ್ ಮಾರ್ಕ್ ಅನ್ನು ನಾವು ಬಳಸ್ತೀವಿ. ದೇ ಎಕ್ಸ್ಪ್ರೆಸ್ ಸಡನ್ ಎಮೋಷನ್ಸ್ ಓನ್ಲಿ, ನಾಟ್ ಕಂಟಿನ್ಯೂಸ್ ಆಕ್ಷನ್ಸ್. ಅಂದ್ರೆ ಯಾವುದಾದ್ರೂ ನಿರಂತರವಾಗಿ ನಡೀತಕ್ಕಂಥ ಕ್ರಿಯೆಗಳ ಬಗ್ಗೆ ಅದು ಹೇಳೋದಿಲ್ಲ. ಅದು ಯಾವುದೋ ಒಂದು ಆ ತಕ್ಷಣಕ್ಕೆ ಬಂದಂತ ಒಂದು ಭಾವನೆಗಳನ್ನ, ಫೀಲಿಂಗ್ಸ್ ಗಳನ್ನ ಏನ್ ಮಾಡುತ್ತೆ, ಅದು ಎಕ್ಸ್ಪ್ರೆಸ್ ಮಾಡುತ್ತೆ ಅಂತ. ಮೋಸ್ಟ್ಲಿ ಯೂಸ್ಡ್ ಇನ್ ಸ್ಪೋಕನ್ ಇಂಗ್ಲಿಷ್ ಅಂಡ್ ಎಕ್ಸ್ಪ್ರೆಸಿವ್ ರೈಟಿಂಗ್. ಮುಖ್ಯವಾಗಿ ಇದನ್ನ ಸ್ಪೋಕನ್ ಇಂಗ್ಲಿಷ್ ಟೈಮ್ ಅಲ್ಲಿ ಮತ್ತೆ ಎಕ್ಸ್ಪ್ರೆಸಿವ್ ರೈಟಿಂಗ್ ಮಾಡುವಾಗ ಅಥವಾ ಯಾವುದೋ ಸ್ಟೋರಿಗಳನ್ನ ಬರೆಯುವಾಗ, ಯಾವುದೊಂದು ಘಟನೆಯ ಬಗ್ಗೆ ಯಥಾವತ್ತಾಗಿ ಹೇಳುವಾಗ ನಾವೇನ್ ಮಾಡ್ತೀವಿ, ಈ ಒಂದು ಇಂಟರ್ಜೆಕ್ಷನ್ ಪದಗಳನ್ನು ಬಳಸ್ತೀವಿ. ಎಕ್ಸಾಂಪಲ್ಸ್ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಹುರ್ರೇ, ಇಂಡಿಯಾ ಓನ್ ದ ಮ್ಯಾಚ್ ಅಂದ್ರೆ ಇದು ಯಾವ ಸಂದರ್ಭದಲ್ಲಿ ಹೇಳ್ತಾ ಇರ್ಬೋದು? ಜಾಯ್ ಅಂದ್ರೆ ಸಂತೋಷ ಅಂತ. ಅಲಾಸ್, ಐ ಲಾಸ್ಟ್ ಮೈ ಪರ್ಸ್.
ಇದನ್ನ ಸಾರೋ ಅಂದ್ರೆ ದುಃಖದ ಸಮಯದಲ್ಲಿ ಹೇಳ್ತಕ್ಕಂಥದ್ದು. ಓ ವಾವ್, ವಾಟ್ ಅ ಸರ್ಪ್ರೈಸ್ ಅಂದ್ರೆ ಆಶ್ಚರ್ಯ ಸೂಚಕವಾಗಿರ್ತಕ್ಕಂಥದ್ದು, ವಂಡರ್ ಆಗಿರ್ತಕ್ಕಂಥದ್ದು ಅಂತ. ಓಹ್ ನೋ, ಐ ಮಿಸ್ಡ್ ಮೈ ಬಸ್, ಇದು ಡಿಸಪಾಯಿಂಟ್ಮೆಂಟ್ ಅನ್ನ ಹೇಳ್ತಕ್ಕಂಥದ್ದು. ಹಶ್, ದ ಬೇಬಿ ಇಸ್ ಸ್ಲೀಪಿಂಗ್ ಅಂದ್ರೆ ಶ್ ಅಂತೀವಲ್ಲ ನಾವು, ಮಗು ಮಲ್ಕೊಂಡಿದ್ದಾಗ ಸೈಲೆಂಟ್ ಆಗಿರ್ರಿ ಅಂತ ಹೇಳ್ತಕ್ಕಂಥದ್ದನ್ನ ನಾವೇನ್ ಮಾಡ್ತೀವಿ, ಈ ಒಂದು ಶಬ್ದವನ್ನ ಹೊರಡಿಸ್ತೀವಲ್ಲ ಉಶ್ ಅಂತ, ಅದು. ಪ್ರಾಕ್ಟೀಸ್ ಕ್ವಶನ್ಸ್, ಅಭ್ಯಾಸ ಪ್ರಶ್ನೆಗಳು. ಚೂಸ್ ದ ಕರೆಕ್ಟ್ ಇಂಟರ್ಜೆಕ್ಷನ್ ಫಾರ್ ಈಚ್ ಸೆಂಟೆನ್ಸ್. ಡ್ಯಾಶ್, ವಿ ಹ್ಯಾವ್ ಟಾಪ್ ದ ಎಕ್ಸಾಮ್, ಯಾವ್ದು ಬರ್ಬೋದು ಇಲ್ಲಿ? ಹುರ್ರೇ. ನೆಕ್ಸ್ಟ್, ಡ್ಯಾಶ್, ಇಟ್ಸ್ ರೈನಿಂಗ್ ಹೆವಿಲಿ, ವಾವ್, ಇಟ್ಸ್ ರೈನಿಂಗ್ heavily. Third one, dash, I forgot my umbrella. Oh no, I forgot my umbrella. Fourth one, dash, she did a great job. Bravo ಅಂತ ಬಳಸ್ತೀವಿ ನಾವು ಇಲ್ಲಿ. She did a great job. Dash, the food smells bad. The food smells bad. ಈ ರೀತಿಯಾಗಿ ನಾವು ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಇಂಟರ್ಜೆಕ್ಷನ್ ಪದಗಳನ್ನ ಬಳಸ್ತೀವಿ. ಅದು ಎಂತಹ ಫೀಲಿಂಗು ಅಥವಾ ಎಮೋಷನ್ ಅನ್ನೋದನ್ನ ನಾವಿಲ್ಲಿ ವ್ಯಕ್ತಪಡಿಸಬಹುದು. ಕ್ವಿಕ್ ಆಗಿ ಒಂದು ಸಮರಿಯನ್ನ ನೋಡೋದಾದ್ರೆ, ಸಾರಾಂಶವನ್ನು ನೋಡೋದಾದ್ರೆ, ಡೆಫಿನೇಷನ್, ಇಂಟರ್ಜೆಕ್ಷನ್ ಆರ್ ವರ್ಡ್ಸ್ ಶೋಯಿಂಗ್ ಸಡನ್ ಫೀಲಿಂಗ್ಸ್ ಆರ್ ಎಮೋಷನ್ಸ್. ವಿಸ್ಮಯ, ದುಃಖ, ಸಂತೋಷ, ಕೋಪ ಇತ್ಯಾದಿಗಳನ್ನು ತೋರಿಸುವ ಪದಗಳು. ಪಂಕ್ಚುಯೇಷನ್ ಆಲ್ವೇಸ್ ಫಾಲೋಡ್ ಬೈ ದ ಎಕ್ಸ್ಕ್ಲಮೇಟರಿ ಮಾರ್ಕ್. ಯೂಸೇಜ್, ಸಾಮಾನ್ಯವಾಗಿ ಎಲ್ಲಿ ಬಳಸ್ತೀವಿ ಅಂದ್ರೆ ಇನ್ ಸ್ಪೀಚ್, ಸ್ಟೋರೀಸ್ ಅಂಡ್ ಡೈಲಾಗ್ಸ್. ಎಕ್ಸಾಂಪಲ್ಸ್, ಹುರ್ರಾ, ಅಲಾಸ್, ಓ, ವಾವ್, ಬ್ರೇವು, ಉಶ್, ಹಲೋ. ಈ ರೀತಿಯಾಗಿರ್ತಕ್ಕಂಥ ಶಬ್ದಗಳನ್ನ ನಾವು ಇಂಟರ್ಜೆಕ್ಷನ್ಗಳಲ್ಲಿ ಬಳಸ್ತೀವಿ. ಟಿ ಎಕ್ಸಾಮ್ಗೆ ಒಂದಿಷ್ಟು ಟಿಪ್ಸ್ಗಳು ಈ ಇಂಟರ್ಜೆಕ್ಷನ್ ಕುರಿತಾಗಿ. ಇನ್ ಟಿ ಗ್ರಾಮರ್ ಸೆಕ್ಷನ್ಸ್, ಕ್ವಶನ್ಸ್ ಲೈಕ್ ಐಡೆಂಟಿಫೈ ದ ಇಂಟರ್ಜೆಕ್ಷನ್ ಇನ್ ದ ಸೆಂಟೆನ್ಸ್ ಆರ್ ಕಾಮನ್. ಎಕ್ಸಾಂಪಲ್, ಓ ಯು ಲುಕ್ ಬ್ಯೂಟಿಫುಲ್. ಆನ್ಸರ್, ಇದರಲ್ಲಿರ್ತಕ್ಕಂಥ ಇಂಟರ್ಜೆಕ್ಷನ್ ಯಾವುದು? ಸಾಮಾನ್ಯವಾಗಿ ಹೇಳಬೇಕಾದ್ರೆ ಓ ಅನ್ನೋದು ಅಥವಾ ವಾವ್ ಅನ್ನೋದು ಇಲ್ಲಿ ಇಂಟರ್ಜೆಕ್ಷನ್ ಆಗಿರ್ತಕ್ಕಂಥ ಒಂದು ಪದ. ಹೀಗೆ ನಾವು ಇವತ್ತು ಇಂಟರ್ಜೆಕ್ಷನ್ ಕುರಿತಾಗಿ ವಿವರವಾದಂಥ ಮಾಹಿತಿಯನ್ನು ತಿಳ್ಕೊಂಡ್ವಿ ಫ್ರೆಂಡ್ಸ್. ನಾವು ನಾಳೆ ಮತ್ತೆ ಹೊಸ ಒಂದು ಗ್ರಾಮರ್ನ ವಿಷಯವನ್ನ ಕುರಿತಾಗಿ ತರಗತಿಯನ್ನ ಮಾಡೋಣ. ನಮ್ಮ ಚಾನಲ್ ಅನ್ನ ಹೀಗೆ ನೋಡ್ತಾ ಇರಿ, ಸಹಕರಿಸ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. Please stay tuning to our channel. Don't forget to subscribe, to like, and thank you for supporting.